ಒಂದು ತಾತ್ಪರ್ಯ, ಒಂದು ಸಿದ್ಧಾಂತ, ಅವರು ತೆಗೆದುಕೊಂಡಂಥ ನಿರ್ಧಾರಗಳು, ಘಟನಾವಳಿಗಳು ಅವೆಲ್ಲವನ್ನು ಸಂಪೂರ್ಣ ಪ್ರಮಾಣದಲ್ಲಿ ನಾವು ವಿಶ್ಲೇಷಣೆ ಮಾಡಿ ಓದಿದಾಗ ಬಹುಶಃ ಇದು ಈ ಮನುಕುಲಕ್ಕೆ ಆದರ್ಶವಾಗಿರ್ತಕ್ಕಂಥ ನಡೆಯನ್ನು, ಸಿದ್ಧಾಂತವನ್ನು ಕಲಿಸಿ ಹೋಗಿದ್ದಾರೆ ಬಸವಣ್ಣವರು, ದಾರಿದೀಪವನ್ನು ತೋರಿಸಿ ಹೋಗಿದ್ದಾರೆ ಅಂತಕ್ಕಂಥ ಭಾವನೆ ಮೂಡುತ್ತೆ, ಎಂಥರಿಗೂ ಮೂಡುತ್ತೆ. ಆ ರೀತಿ ಕೊಟ್ಟಿರ್ತಕ್ಕಂಥ ಬಸವಣ್ಣನವರು ನನ್ನ ಒಂದು ಅನೇಕ ವಿಚಾರಧಾರೆಗಳನ್ನು ತಿಳ್ಕೊಂಡು ಸ್ವಲ್ಪ ಚರ್ಚೆ ಮಾಡಿದಾಗ ಅವ್ರು ಹೇಳ್ತಕ್ಕಂಥದ್ದು, ಹಿಂದೆ ಪರಮಾತ್ಮ ನಾವೆಲ್ಲ ನಂಬಿದ್ದೇವೆ, ಕೈಲಾಸ ಅನ್ನೋದು ಮೇಲಿದೆ, ಇದು ಭೂಲೋಕ, ಪಾತಾಳ ಲೋಕ, ಇವು ಮೂರು ಇದ್ದಾವೆ ಅಂತೇಳಿ ನಾವು ನಂಬ್ಕೊಂಡೇ ಇದ್ದೀವಿ. ಯಾರು ಏನೇ ಹೇಳಲಿ ಈ ಸಿದ್ಧಾಂತನ ನಾವು ಬಿಟ್ಟು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಆ ಕೈಲಾಸದಲ್ಲಿ ಪರಮಾತ್ಮ ಇದ್ದಾನೆ, ಈ ಭೂಲೋಕದಲ್ಲಿ ನಾವು ಮನುಷ್ಯರಿದ್ದೀವಿ. ಈ ಮನುಷ್ಯ ಕುಲದಲ್ಲಿ ಆಗಿಂದಾಗ್ಗೆ ವ್ಯತ್ಯಾಸ ಆದಾಗ, ಸಂಘರ್ಷ ಆದಾಗ, ಅಶಾಂತಿ ಮೂಡಿದಾಗ, ಅರಾಜಕತೆ ಬಂದಾಗ ಆ ಪರಮಾತ್ಮ ಸಾಕ್ಷಾತ್ ಪರಮಾತ್ಮನೇ ದಶಾವತಾರವನ್ನು ಎತ್ತಿರ್ತಕ್ಕಂಥ ಕಥಾಭಾಗಗಳನ್ನು ನಾವು ನೋಡಿ ಅದನ್ನು ನಮ್ಮ ಇವತ್ತಿನ ಮಾನವ ಜನ್ಮದ ಈ ಮನುಕುಲದ ಜೀವನಕ್ಕೆ ಆಧಾರವಾಗಿಟ್ಟುಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಅದನ್ನೇ ಉದಾಹರಣೆ ಕೊಡ್ತೇವೆ. ಯಾರಾದರೂ ಒಬ್ಬ ತಪ್ಪು ಮಾಡಿದರೆ ಮಹಾಭಾರತದಲ್ಲಿ ಹೇಳಿದಂಥ ಉದಾಹರಣೆಯನ್ನು ಕೊಡ್ತೇವೆ, ರಾಮಾಯಣದಲ್ಲಿ ಹೇಳಿದಂಥ ಕೆಲವು ಉದಾಹರಣೆಗಳನ್ನು ಕೊಡ್ತೇವೆ. ಆ ಮನುಷ್ಯರಿಗೆ ಸಿದ್ಧಾಂತವನ್ನು ಹೇಳ್ಕೊಡ್ತಕ್ಕಂಥ ಈ ರೀತಿ ನಡೆದಿದೆ ನೋಡು ಹಿಂದೆ ಘಟನೆ. ನೀನು ಯಾಕೆ ತಪ್ಪು ಮಾಡ್ತೀಯ? ಅಣ್ಣ ತಮ್ಮಂದರಿಗೆ ಕೌರವ ಮೋಸ ಮಾಡಿ ಯಾವ ಪಶ್ಚಾತ್ತಾಪವನ್ನು ಮಾಡ್ದ, ನೀನು ಅವನಂಗೆ ಆಗ್ತೀಯ, ಕೌರವನಂಗೆ ಆಗ್ತೀಯ, ಅಣ್ಣ ತಮ್ಮಂದ್ರಿಗೆ ಪಾಲನೆಯಲ್ಲಿ ಮೋಸ ಮಾಡ್ತೀಯಲೇ ಅಂತೇಳಿ ಪಂಚಾಯತಿಲಿ ಹೇಳ್ತಾರೆ ಜನ. ಆ ರೀತಿ ಉದಾಹರಣೆ ತಗೋತಾರೆ ಆ ಹಿಂದೆ ನಡೆದಿರ್ತಕ್ಕಂಥ ದಶಾವತಾರದ ಉದಾಹರಣೆಗಳು. ಪರಮಾತ್ಮನೇ ಅವತ್ತಿನ ಕಾಲದಲ್ಲಿ ನಡೆದಂಥ ಒಂದು ವ್ಯಾವಹಾರಿಕವಾದಂಥ ವ್ಯವಸ್ಥೆಯನ್ನು ಸರಿ ಮಾಡೋಕ್ಕಾಗ್ದಲೇ ಸಾಕ್ಷಾತ್ ಪರಮಾತ್ಮನೇ ಇಲ್ಲಿ ಅವತಾರ ಎತ್ತಿ ಆ ಯುಗದಲ್ಲಿ ಈ ಮನುಕುಲವನ್ನು ಸ್ವಲ್ಪ ಮಟ್ಟಿಗೆ ದಾರಿ ತಂದು ಹೋಗಿರ್ತಕ್ಕಂಥ ಇತಿಹಾಸವನ್ನು ನಾವು ನೋಡಿದ್ದೇವೆ. ಅದೇ ರೀತಿ ಕಲಿಯುಗ ಪ್ರಾರಂಭ ಆಯ್ತಲ್ಲ, ಈ ಕಲಿಯುಗದಲ್ಲಿ ಯುಗಾಂತರ ಪ್ರಾರಂಭ ಆದ ಕಲಿಯುಗದಲ್ಲಿ 1ನೇ ಶತಮಾನದಿಂದ 12ನೇ ಶತಮಾನದವರೆಗೆ ನಡೆದಿರ್ತಕ್ಕಂಥ ದೃಷ್ಟಾಂತಗಳನ್ನು, ಈ ಮನುಕುಲದಲ್ಲಿ ನಡೆದಿರ್ತಕ್ಕಂಥ ದೃಷ್ಟಾಂತಗಳ ಸರಮಾಲೆಯನ್ನು ನೋಡಿದಾಗ, ವಿಚಾರಗಳನ್ನು ತೆಗೆದುಕೊಂಡಾಗ ನಿಜವಾಗ್ಲೂ ಎಷ್ಟರ ಮಟ್ಟಿಗೆ ಮನುಷ್ಯರು ತಿಂದಿದ್ದಾರೆ. ಅನುಭವ ಮಟ್ಟಕ್ಕೆ ಬರ್ತಾ ಇರೋದು. ಬಸವಣ್ಣನ ಯಾರು ಕಳಿಸ್ಯಾರ ಅಂತ ಹೇಳ್ತೀನಿ ರಾಯರೆಡ್ಡರೇ, ಇರ್ರಿ ನಾನು ಹೇಳ್ತೀನಿ. ಬಸವಣ್ಣನ ಯಾರು ಕಳಿಸ್ತಾ, ದೇವ ಕಳಿಸ್ತಾ ಅಂತ ಹೇಳ್ತೀನಿ. ತಡ್ರಿ ಶಿವಲಿಂಗೌಡ್ರೆ, ತಡ್ರಿ ಒಂದೇ ನಿಮಿಷ ಕೇಳಿ. ಬಸವನ ಬಲ ಮೆಲ್ಲಗೆ ಮಾತಾಡ್ತಿದ್ರು, ಹಾಗೆ ಸಮಾಧಾನದಲ್ಲಿ ಮಾತಾಡಿ. ಆಯ್ತು ಮೆಲ್ಲಕ್ಕೆ. ಅದು ಮೈಕ್ ಜಾಸ್ತಿ ಇಟ್ಬಿಟ್ಟಾರ, ಇಲ್ಲಿ ಮೈಕ್ ಜಾಸ್ತಿ ಆಯ್ತೆ, ಸ್ವಲ್ಪ ಕಡಿಮೆ ಮಾಡಕ್ಕೆ ಹೇಳಿ. ಕರ್ಮ ಸಿದ್ಧಾಂತ ಹೇಳ್ತೀನಿ, ನಾನು ಅಲ್ಲಿಗೆ ಬರ್ತೀನಿ. ಏನಂಗ ನೀವು ರಾಮಾಯಣ ಮಹಾಭಾರತ ನಂಬರ್ ಯುಗಾಂತರಗಳಲ್ಲಿ ನಡೆದಂತ ಘಟನಾವಳಿಗಳನ್ನ ಈಗ ನಾವು ಈ ಕಲಿಯುಗದಲ್ಲಿ ಬಸವಣ್ಣನವರ ಕಾಲ ಬರೋವರೆಗೂ ಆ ಮನುಷ್ಯ ಈ ಮನುಕುಲದಲ್ಲಿದ್ದಂಥ ಅವ್ಯವಸ್ಥೆ, ಅರಾಜಕತೆ, ಭ್ರಷ್ಟತೆ ಅನ್ನೋದೊಂದು ಪದನ ಅಲ್ಲೆಲ್ಲೂ ಹೇಳಿಲ್ಲ. ಅವತ್ತಿನ ಕಾಲದಲ್ಲಿ ಅದು ಭ್ರಷ್ಟತೆ ಅನ್ನೋದಂಥದ್ದೊಂದು ಕಂಡು ಬಂದಿಲ್ಲ. ಇನ್ನೆಲ್ಲ ಅವ್ಯವಸ್ಥೆ ಇತ್ತು. ಆವಾಗ ಬಸವಣ್ಣನವರನ್ನ ನಾನು ತಿಳ್ಕೊಂಡಿರೋದು, ನನ್ನ ಪರಿಕಲ್ಪನೆ ಇದು, ನಾನು ಯಾರನ್ನ ಮೆಚ್ಚೆ ಕೇಳೋದಿಲ್ಲ. ಬಸವಣ್ಣನವರನ್ನ ಈ ಮನುಕುಲದಲ್ಲಿ ಇರ್ತಕ್ಕಂಥ ಅವ್ಯವಸ್ಥೆಯನ್ನು ಸರಿ ಮಾಡೋದಕ್ಕೋಸ್ಕರ ಆ ಪರಮಾತ್ಮನೇ ಸಾಕ್ಷಿಯಾಗಿ ಇಲ್ಲಿಗೆ ಕಳಿಸಿದಾನೆ ಈ ಭೂಲೋಕಕ್ಕೆ. ಈ ಭೂಲೋಕದಲ್ಲಿ ಬಸವಣ್ಣನವರು ಬಂದು ತಮ್ಮ ಸಿದ್ಧಾಂತವನ್ನು ಮಂಡಿಸಿ ಅವರು ಎಲ್ಲ ದೃಷ್ಟಿಯನ್ನು ಸರಿ ಮಾಡತಕ್ಕ ಸಮಾನತೆ ಅಂತಕ್ಕಂಥದ್ದು, ಈ ಜಾತಿ ವ್ಯವಸ್ಥೆಯಲ್ಲಿದ್ದಂಥ ಅವ್ಯವಸ್ಥೆಯಲ್ಲಿದ್ದಂಥದ್ದನ್ನು ಸರಿ ಮಾಡ್ತಕ್ಕಂಥದ್ದು ಬಸವಣ್ಣವ್ರು ಇನ್ನೇನು ಮಾಡೋದ್ರು, ಅದನ್ನೇ ಮಾಡೋದು. ಎಲ್ಲರೂ ಸಮಾನರು ಅಂತಕ್ಕಂಥದ್ದನ್ನು ಹೇಳಿದರು.